ಚಾನಲ್ ನನ್ನ ವ್ಯೂವರ್ಸ್ ಎಲ್ರಿಗೂ ಬಿಗ್ ಹಾಯ್. ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮೊದಲು ನಿಮಗೆ ಇವತ್ತು ಇಂಡೋರ್ ಪ್ಲಾಂಟ್ಗಳನ್ನು ತೋರಿಸ್ತೀನಿ, ಯಾವ್ಯಾವ ರೀತಿ ಇಂಡೋರ್ ಪ್ಲಾಂಟ್ ಇದೆ ಅಂತ ಅಂದ್ಬಿಟ್ಟು. ಜಾಸ್ತಿ ಏನೂ ಇಲ್ಲ, ಕೆಲವೊಂದೆಲ್ಲ ಹೋಗ್ಬಿಟ್ಟಿದೆ ಬೆಂಗಳೂರಿಂದ ಶಿಫ್ಟ್ ಮಾಡುವಾಗ, ಹಾಗೆಯೇ ಬೆಳಕೆಲ್ಲ ಕರೆಕ್ಟಾಗಿ ಸಿಗ್ತಾ ಇಲ್ಲ ಕೆಲವೊಂದಕ್ಕೆಲ್ಲ. ಸೊ ಎಷ್ಟಿದೆ ಅಷ್ಟನ್ನೇ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ನಾನು ನಿಮಗೆ ಬೋನ್ಸಾಯಿ ಟ್ರೀಯನ್ನು ತೋರಿಸ್ತೀನಿ. ತುಂಬ ರೀತಿಯೆಲ್ಲ ಇರುತ್ತೆ ಬೋನ್ಸಾಯಿ ಟ್ರೀಯಲ್ಲಿ. ಸೊ ಇದು ಬಂದ್ಬಿಟ್ಟು ಚಿಕ್ಕದಾಗಿರೋದು, ಚಿಕ್ಕ ಚಿಕ್ಕ ಎಲೆ ಎಲ್ಲ ಇವಾಗ ಸ್ಟಾರ್ಟ್ ಆಗಿದೆ. ಸೊ ದೊಡ್ಡ ಆದಮೇಲೆ ಇಲ್ಲಿ ದಪ್ಪ ಆಗುತ್ತೆ ಬೇರ್ ಹತ್ರ. ಇದು ಒಂದಿರೋದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಕ್ ಪ್ಲಾಂಟ್. ಇದು ಬಂದ್ಬಿಟ್ಟು ತುಂಬ ಭಾರ ಇದೆ, ನನಗೆ ಎತ್ತಕ್ಕಾಗ್ತಿಲ್ಲ, ಅದಕ್ಕೇನೆ ಹೀಗೇನೆ ತೋರಿಸ್ತಾ ಇದ್ದೀನಿ. ಸೊ ಇದೊಂದನ್ನು ಇಟ್ಟಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಬ್ಯಾಂಬೋ ಟ್ರೀ. ನೀವು ಆಲ್ಮೋಸ್ಟ್ ಆಗಿ ನೋಡ್ತಾ ಇರ್ತೀರ, ನಾನು ಇಲ್ಲೇ ಜಾಸ್ತಿ ಕುತ್ಕೊಂಡು ಲೈವನ್ನು ಮಾಡ್ತಾ ಇರ್ತೀನಿ. ಸೊ ಬ್ಯಾಂಬೋ ಟ್ರೀ, ಇದರಲ್ಲೂ ತುಂಬ ರೀತಿಯ ಬ್ಯಾಂಬೋ ಟ್ರೀ ಎಲ್ಲ ಇದೆ. ದೊಡ್ಡದಾಗಿರೋ ಎಲೆಗಳಿದೆ, ಹಾಗೆಯೇ ಚಿಕ್ಕದಾಗಿರೋ ಎಲೆಗಳಿದೆ. ಸೊ ಜಾಸ್ತಿ ನಾವು ಬ್ಯಾಂಬೋ ಟ್ರೀ ಮತ್ತು ಮನಿ ಪ್ಲಾಂಟನ್ನೇ ಇಟ್ಟಿರೋದು. ಸೊ ಇದೊಂದಿದೆ. ಸೊ ಇದೊಂದು ಮನಿ ಪ್ಲಾಂಟ್, ಇದು ಚಿಕ್ಕದಾಗಿರೋ ಎಲೆಯ ಮನಿ ಪ್ಲಾಂಟ್. ಸೊ ಈ ರೀತಿ ಇದೆ ನೋಡಿ. ಸೊ ಇದು ಕೂಡ ಅಷ್ಟೇ ಬ್ಯಾಂಬೋ ಟ್ರೀ, ಸ್ವಲ್ಪ ಬೇರೆ ಬೇರೆ ಎಲೆ ಇದೆ, ಅಂದರೆ ಸ್ವಲ್ಪ ಚಿಕ್ಕದು ದೊಡ್ಡದು ಆ ರೀತಿಯಾಗೆಲ್ಲ ಇದೆ. ಸೊ ಇದನ್ನು ಕೂಡ ವೈಟ್ ಬಾಟ್ಲಲ್ಲಿ ಹಾಕಿ ಇಟ್ಟಿದ್ದೀವಿ. ಇದನ್ನೆಲ್ಲ ವಿಂಡೋದ ಮೇಲೆ ಇಟ್ಟಿರೋದು, ನಿಮಗೆ ಕಾಣಿಸ್ತಿರ್ಬೋದು ನೋಡಿ, ಈ ರೀತಿ ವಿಂಡೋದ ಮೇಲೆ ಇಟ್ಟಿದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು, ಈ ಪಾಟಲ್ಲೂ ಕೂಡ ನಾವು ಮನಿ ಪ್ಲಾಂಟನ್ನು ಹಾಕಿದ್ದೀವಿ. ಸೊ ಇದು ದೊಡ್ಡದಾಗಿ ಬೆಳೆದಿದೆ, ಮೇಲ್ ತನಕ ಹೋಗಿದೆ, ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ಹೋಗಿದೆ. ಇದು ಕೂಡ ಅಷ್ಟೇ ಬ್ಯಾಂಬೂ ಟ್ರೀಯನ್ನು ಹಾಕಿದ್ದೀವಿ. ಇದರಲ್ಲಿ ನಾನು ಕೈಯಲ್ಲಿ ಎತ್ಕೊಂಡು ತೋರ್ಸೋಕ್ಕಾಗ್ತಿಲ್ಲ, ಯಾಕಂದರೆ ತುಂಬ ಭಾರ ಇದೆ. ಇದು ಕೂಡ ಅಷ್ಟೇ, ಮತ್ತು ಗ್ಲಾಸಿನ ಐಟಮ್ ಅಲ್ವಾ, ಸ್ವಲ್ಪ ಕೈ ಜಾರಿದ್ರು ಕೂಡ ಒಡೆದೋಗ್ಬಿಡುತ್ತೆ, ಅದಕ್ಕೇನೆ. ಸೊ ಇಷ್ಟು ದೊಡ್ಡದಾಗಿದೆ ನೋಡಿ, ಗಿಡ ತುಂಬ ದೊಡ್ಡದಾಗ್ತಾ ಬಂದಿದೆ, ಇಲ್ಲಿ ತನಕ ಬಂದಿದೆ. ಸೊ ನೆಕ್ಸ್ಟ್ ಈ ಬಾಟ್ಲಲ್ಲೂ ಕೂಡ ಅಷ್ಟೇ, ಇದರಲ್ಲೂ ಕೂಡ ಬ್ಯಾಂಬೋ ಟ್ರೀಯನ್ನು ಹಾಕಿದ್ದೀವಿ. ಸ್ವಲ್ಪ ಚೇಂಜ್ ಆಗಿ ಇದೆ ಬ್ಯಾಂಬೋ ಟ್ರೀ ಎಲ್ಲ. ಈ ಬಾಟ್ಲಲ್ಲೂ ಕೂಡ ಅಷ್ಟೇ, ಇದು ಸ್ವಲ್ಪ ಚೇಂಜ್ ಇದೆ, ಮನಿ ಪ್ಲಾಂಟ್ ಗಿಡ. ಬಟ್ ತುಂಬ ಚೆನ್ನಾಗಿ ಹುಟ್ಕೊಂಡಿದೆ, ಚಿಕ್ಕ ಚಿಕ್ಕದಾಗಿದ್ರು ಕೂಡ. ಸೊ ಸದ್ಯಕ್ಕೆ ಇಷ್ಟೇ ಇಂಡೋರ್ ಪ್ಲಾಂಟ್ಗಳು ಇರೋದು. ಇನ್ನೊಂದೇನೆಂದರೆ ಯಾವುದೂ ಗಿಡಗಳು ಬೆಳೀತಾ ಇಲ್ಲ, ಜಸ್ಟ್ ಬ್ಯಾಂಬೋ ಟ್ರೀ ಹಾಗೆಯೇ ಮನಿ ಪ್ಲಾಂಟ್ ಅಷ್ಟೇ ಚೆನ್ನಾಗಿ ಬೆಳೀತಾ ಇದೆ. ಸೊ ಅದಕ್ಕೆ ನಾವು ಜಾಸ್ತಿಯಾಗಿ ಮನಿ ಪ್ಲಾಂಟ್ ಮತ್ತು ಬ್ಯಾಂಬೋ ಟ್ರೀಯನ್ನು ಹಾಕಿದ್ದೀವಿ. ನೆಕ್ಸ್ಟ್ ಒಂದು ರೆಸಿಪಿಯನ್ನು ಮಾಡೋಣ, ಎಗ್ ಸಾಂಬಾರನ್ನು. ನಾನಿಲ್ಲಿ 5ರಿಂದ 6 ಆಗುವಷ್ಟು ಹಸಿಮೆಣಸಿನ್ಕಾಯಿಯನ್ನು ಈ ರೀತಿಯಾಗಿ ಸುಟ್ಕೊಳ್ತಾ ಇದ್ದೀನಿ. ಚಿಕ್ಕದಾದ ಉರಿಯಲ್ಲಿ ನಾನು ಇದನ್ನು ಸುಟ್ಕೊಳ್ತಾ ಇದ್ದೀನಿ. ಆ ಕಡೆ ಈ ಕಡೆ ಎಲ್ಲ ಕಡೆನೂ ಚೆನ್ನಾಗಿ ಸುಟ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ. ಇಷ್ಟಾದರೆ ಸಾಕು. ನೆಕ್ಸ್ಟ್ ನಾನು 4ರಿಂದ 5 ಆಗುವಷ್ಟು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆಯೇ 1½ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲೆ ಸಾಮಾನು, ಅಂದರೆ ಚಕ್ಕೆ, ಲವಂಗ, ಹಾಗೆಯೇ ಬೇ ಲೀವ್ಸ್ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಹುರ್ಕೋಬೇಕು. ಇದಕ್ಕೆ ಇವಾಗ ಸುಟ್ಟಿಟ್ಕೊಂಡಂತಹ ಹಸಿಮೆಣಸಿನ್ಕಾಯಿನ ಸೇರಿಸಿ ಸೈಡಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಇದೇ ಪಾತ್ರೆಗೆ 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 3ರಿಂದ 4 ಆಗುವಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 7-8 ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಹಾಗೆಯೇ ಶುಂಠಿಯನ್ನು ಸೇರಿಸಿ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಇವಾಗ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಶುಂಠಿ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನಿವಾಗ ಕಟ್ ಮಾಡಿ ಇಟ್ಕೊಂಡಂತಹ 2 ಟೊಮೆಟೊವನ್ನು ಸೇರಿಸಿದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಇವಾಗ ಟೊಮೆಟೊ ಕೂಡ ಅಷ್ಟೇ ಕರೆಕ್ಟಾಗಿ ಫ್ರೈ ಆಗಿದೆ. ಇವಾಗ ಸ್ಟವನ್ನು ಆಫ್ ಮಾಡಿ ಹುರಿದಿಟ್ಕೊಂಡಂತಹ ಮೆಣಸು ಮತ್ತು ಎಲ್ಲವನ್ನು ಸೇರಿಸಬೇಕು. ಇದಕ್ಕೆ ನಾನು ಇವಾಗ ಅರ್ಧ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಸಲ ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಪುಡಿಯನ್ನು ಸಹ ಸೇರಿಸ್ಕೋಬೇಕು. ಒಂದು 5ರಿಂದ 10 ನಿಮಿಷ ಬಿಟ್ಟು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಪುದೀನ ಏನಾದರೂ ಬೇಕನ್ನಿಸಿದರೆ ನೀವು ಈರುಳ್ಳಿಯನ್ನು ಫ್ರೈ ಮಾಡುವಾಗಲೇ ಪುದೀನವನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ತುಂಬ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಸಾಲೆಯನ್ನು. ನೆಕ್ಸ್ಟ್ ಒಂದು ಪಾತ್ರೆಗೆ 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಬೇ ಲೀವ್ಸ್ ಮತ್ತು ಅರ್ಧ ಚಕ್ಕೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವೀಗ ಮಸಾಲೆಯನ್ನು ಸೇರಿಸ್ಕೊಳ್ಬೇಕು. ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ ಮಸಾಲೆಯನ್ನು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೀರನ್ನೇನು ಸೇರಿಸಬಾರ್ದು. ಇವಾಗ 2 ನಿಮಿಷ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು, ಕೈ ಬಿಡ್ದೇನೆ. 2 ನಿಮಿಷ ಆಗಿದೆ. ಇದಕ್ಕೆ ನಾನು ಇವಾಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ದಪ್ಪವಾಗಿಯೂ ಇರಬಾರ್ದು, ಹಾಗೆಯೇ ತುಂಬ ತೆಳ್ಳಗಾಗಿಯೂ ಇರಬಾರ್ದು, ಮೀಡಿಯಮ್ ಆಗಿ ಕರೆಕ್ಟಾದ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿ. ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು. ಇವಾಗ ಸಾಂಬಾರು ಚೆನ್ನಾಗಿ ಕುದಿಬೇಕು.
ನೋಡಿ ಇವಾಗ ಸಾಂಬಾರು ತುಂಬ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನು ಇವಾಗ ಒಂದೊಂದೇ ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಡಜನ್ ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಪ್ರತಿಯೊಂದು ಮೊಟ್ಟೆಯನ್ನು ಒಂದೊಂದು ಪ್ಲೇಸಲ್ಲಿ ನಾವು ಕಟ್ ಮಾಡಿ ಹಾಕ್ಕೊಳ್ತಾ ಹೋಗಬೇಕು. ಸೊ ನೋಡಿ ಇವಾಗ ಎಲ್ಲ ಮೊಟ್ಟೆಯನ್ನು ಒಡೆದು ಹಾಕ್ಕೊಂಡಿದ್ದೀನಿ. 10 ನಿಮಿಷ ನಾವು ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಮೊಟ್ಟೆ ಎಲ್ಲ ಕರೆಕ್ಟಾಗಿ ಬಾಯ್ಲ್ ಆಗುತ್ತೆ. ಹಾಗೆಯೇ ಮಿಡ್ಲಲ್ಲಿ ಸ್ಪೂನನ್ನು ಹಾಕ್ತಾ ಇರಬಾರ್ದು, ಮತ್ತು ಎಲ್ಲ ಕಟ್ಟಾಗಿಬಿಡುತ್ತೆ. ನೋಡಿ ನಾನು ಲಾಸ್ಟಲ್ಲಿ ಸ್ಪೂನನ್ನು ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ ಬಂದಿದೆ ಪ್ರತಿಯೊಂದು ಮೊಟ್ಟೆ ಕೂಡ. ಈ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಅಲ್ಟಿಮೇಟಾಗಿ ಬರುತ್ತೆ ಮೊಟ್ಟೆ ಸಾಂಬಾರು. ಸೊ ರೈಸ್ಗೂ ಕೂಡ ಇಟ್ಟಿದ್ದೀನಿ ಇವಾಗ ಕುಕ್ಕರಲ್ಲಿ. ಹಾಗೆಯೇ ಚಪಾತಿ ಕೂಡ ಮಾಡ್ತಾ ಇದ್ದೀನಿ ಇವತ್ತು. ಚಪಾತಿ, ಪಲ್ಯ, ಹಾಗೆಯೇ ರೈಸ್ ಮತ್ತು ಮೊಟ್ಟೆ ಕರಿ ತುಂಬ ಚೆನ್ನಾಗಿ ಇರುತ್ತೆ. ಮೊಟ್ಟೆ ಚಪಾತಿ ಜೊತೆ ಕೂಡ ನೀವು ತಿನ್ಬೋದು, ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಸೊ ನೀವು ನೋಡ್ತಿರ್ಬೋದು ನಾನು ಚಪಾತಿ ಮಾಡ್ತಿರೋದು. ಅಷ್ಟು ರೌಂಡಾಗಿ ನನಗೆ ಮಾಡೋಕ್ಕೆ ಬರಲ್ಲ ಚಪಾತಿಯನ್ನು. ನಾನು ಇದೇ ರೀತಿಯಾಗಿ ಮಾಡೋದು, ಅಂದರೆ ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಆದರೂ ಮಾಡ್ತಾಯಿದ್ದೀನಿ, ಬಟ್ ತುಂಬ ಗಟ್ಟಿಯಾಗಿ ಏನು ಬರಲ್ಲ, ಸ್ಮೂತಾಗಿಯೇ ಬರ್ತಾಯಿದೆ. ಚಪಾತಿ ಮಾಡ್ತಾ ಮಾಡ್ತಾ ಬೀಟ್ರೂಟ್ ಪಲ್ಯ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಟೈಮ್ ಕೂಡ ನಮಗೆ ಸೇವ್ ಆಗುತ್ತೆ ಅಲ್ವಾ. ಒಂದು ಕಡೆ ಚಪಾತಿ ಮಾಡ್ತಾ ಇನ್ನೊಂದು ಕಡೆ ಪಲ್ಯ ಎಲ್ಲ ಮಾಡಿಕೊಂಡ್ರೆ, ಇಲ್ಲಾಂದರೆ ಒಂದೊಂದೇ ಮಾಡಬೇಕಂದ್ರೆ ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೇ ಚಪಾತಿನೂ ರೆಡಿ ಆಗ್ತಾ ಇದೆ, ಹಾಗೆಯೇ ಪಲ್ಯನೂ ಕೂಡ ರೆಡಿ ಆಗ್ತಾ ಇದೆ. ನೆಕ್ಸ್ಟ್ ಇದು ಸ್ವಲ್ಪ ನೈಟಿಂದು ಬೆಂಡೆಕಾಯಿ ಮತ್ತು ಹೆಸರು ಕಾಳು ಹಾಕಿ ಮಾಡಿದ್ದೆ, ಅದು ಇತ್ತು. ಸೊ ಏನಕ್ಕೆ ವೇಸ್ಟ್ ಮಾಡೋದಂತ ಅದನ್ನು ಕೂಡ ಬಿಸಿ ಮಾಡ್ತಾ ಇದ್ದೀನಿ. ಸೊ ಊಟ ಎಲ್ಲ ಮುಗೀತು. ಇಲ್ಲಿ ನಮ್ಮ ಕುಕ್ಕಿ ನೋಡಿ ಏನು ಮಾಡ್ತಿದ್ದಾಳೆ ಅಂತ, ತುಂಬ ಕಿತಾಪತಿಯನ್ನು ಮಾಡ್ತಾಳೆ. ನಿಜವಾಗೂ ಅವಳಿಗೆ ಕಿತಾಪತಿ ರಾಣಿ ಅಂತಲೇ ಹೆಸರಿಡಬೇಕು. ಊಟ ಆದಮೇಲಂತೂ ಇನ್ನೂ ಸ್ಟ್ರಾಂಗ್ ಆಗಿಬಿಡ್ತಾಳೆ. ಸೊ ಅವಳ ಕೈಯಲ್ಲಿ ಏನು ಕೊಟ್ಟರೂ ಕೂಡ ವಾಪಸ್ ಬರಲ್ಲ, ಅಷ್ಟು ಗಟ್ಟಿಯಾಗಿ ಹೇಳ್ಕೊಂಡಿರ್ತಾಳೆ. ನೀವೇ ನೋಡಿ ಏನೇನು ಕಿತಾಪತಿ ಮಾಡ್ತಾಳೆ ಅಂತ.
ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮತ್ತು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸಿ ಯು.